ಶಿವಂ ವಾಸ್ತು ಅನ್ನೋ ವಿಭಾಗ ಇವಾಗ ನೀವು ತಿಳಿಸ್ಕೊಡ್ತಿದ್ರಿ. ಸುಸಂಸ್ಕೃತ ಹೆಣ್ಮಗಳು ಅಂದ್ರೆ 6 ಲಕ್ಷಣಗಳಿರ್ಬೇಕು, ಅದು ಏನೇನು ಅಂತೆಲ್ಲ ಬಹಳ ಸವಿಸ್ತಾರವಾಗಿನೇ ಇವತ್ತೇನ್ ತಿಳಿಸ್ಕೊಡ್ತಿದ್ದೀರಾ? ಇವತ್ತು ಹೆಣ್ಮಕ್ಳ ವಿಚಾರದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ, ಹುಡುಗನಿಗಾಗ್ಲಿ ಹುಡುಗಿಗಾಗ್ಲಿ ದೋಷಗಳಿರುತ್ತೆ. ಎಂತೆಂಥ ದೋಷಗಳು, ಯಾವ್ಯಾವ ದೋಷಗಳು ಗೃಹ ನಿವಾಸದಲ್ಲೇ ಪರಿಹಾರ ಮಾಡ್ಕೋಬಹುದು, ಜೊತೆಗೆ ಭಗವಂತನ ಕೃಪಾ ಕಟಾಕ್ಷ ಮನೆಯಲ್ಲೂ ಏನೇನು ಮಾಡ್ಕೋಬೇಕು, ಯಾವ ದೇವರನ್ನ ಪೂಜೆ ಮಾಡಬೇಕು, ಯಾವ ದಿನ ಯಾವ ಕ್ಷಣ ಆ ಸಮಯಕ್ಕೆ ಏನ್ ಮಾಡಬೇಕು, ಇದನ್ನೆಲ್ಲ ತಿಳ್ಕೋಬೇಕಲ್ವಾ. ಬನ್ನಿ ಶಿವನಿಗೂ ಪುರುಷನಿಗೂ ನಮಸ್ಕರಿಸ್ತಾ ಸ್ವಾಗತಿಸ್ಬಿಡೋಣ. ವೀಕ್ಷಕರೇ ಬಹಳ ಸಂತೋಷ. ಇಂಥ ಒಂದು ಶಿವಂ ವಾಸ್ತುವಲ್ಲಿ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಮತ್ತೊಮ್ಮೆ ಮಗದೊಮ್ಮೆ ಎಂದೆಂದಿಗೂ. ಇವತ್ತು ಶಿವಂ ವಾಸ್ತುವಲ್ಲಿ ಕುಜದೋಷದ ಪರಿಹಾರಕ್ಕೋಸ್ಕರ ಭಗವಂತನ ಕೃಪಾ ಕಟಾಕ್ಷ ಮನೆಯಲ್ಲಿ ಬಹಳಷ್ಟು ಜನ ಹೆಣ್ಣು ಮಕ್ಕಳು ಇರ್ತಾರೆ. ಕುಜದೋಷಕ್ಕೆ ಏನೇನೆಲ್ಲ ಮನೆಯಲ್ಲಿ ಸರಿಪಡಿಸ್ಕೊಂಡಿಲ್ಲ ನೀವುಗಳು, ಅಲ್ಲಿ ನಾನು ಏನು ಹೇಳಿದ್ದೀನಿ, ಮನೆಯ ಒಳಗೆ ಲಕ್ಷ್ಮೀ ನರಸಿಂಹಸ್ವಾಮಿ ಮನೆಯ ಒಳಗೆ ಕಾಲಿಟ್ಟ ತಕ್ಷಣ ಹೊಸಲು ಭಾಗದಲ್ಲಿ ಕಾಲಿಡ್ತಾ ಇದ್ರೆ ಎದುರು ಭಾಗದ ಗೋಡೆಯೇ ಯಾವತ್ತೂ ತಿಳ್ಕೊಳ್ಳಿ, ಮನೆ ಒಳಗೆ ಹೊರಗಡೆಯಿಂದ ನೀವು ಮನೆ ಒಳಗೆ ಕಾಲಿಡ್ತಾ ಇದ್ದೀರಾ, ಆಗ ಎದುರುಗಡೆ ಲಕ್ಷ್ಮೀ ನರಸಿಂಹ ಪಟವನ್ನು ಹಾಕೊಳ್ಳಿ. ರಾಮಕೃಷ್ಣ ಅಂತ ಲಕ್ಷ್ಮೀ ನರಸಿಂಹ ಸ್ವಾಮಿ ಹಾಕೋಬೇಕು. ನಿಮ್ಮ ಮಗನ ಮದುವೆ ಆಗ್ಬೇಕಲ್ಲ, ಪ್ರತಿದಿನ ಅವನು ತುಳಸಿ ಇಡಬೇಕು, ನಮಸ್ಕಾರ ಮಾಡ್ಕೋಬೇಕು, 2 ಊದ್ಕಡ್ಡಿ ಹಚ್ಚಬೇಕು, ಮಂಗಳವಾರ ಮಂಗಳಮುಖಿಯಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹನ ನಮಸ್ಕಾರ ಮಾಡ್ಕೊಂಡು ಹೊರಡ್ತಾ ಇರಬೇಕು. ಜೀವನ ಹಾಗ ಏನಾಗತ್ತೆ, ಕುಂಕುಮಾಲಂಕಾರಂ ಲಕ್ಷ್ಮೀಭೂಷಿತ, ಹರಿದ್ರಾಲಂಕಾರಂ ನರಸಿಂಹಭೂಷಿತ. ಹರಿದ್ನ ಕುಂಕುಮವನ್ನು ಪರಿಪೂರ್ಣವಾಗಿ ಸ್ಮರಣೆ ಮಾಡಿಕೊಂಡು ಹಣೆಗೆ ಕುಂಕುಮ ಇಟ್ಕೊಂಡು ಆನಂದವಾಗಿ ಹುಡುಗ ಆಗಲಿ ಹೋದ್ರೆ ಆ ದೋಷಗಳು ಪರಿಹಾರ. ಇಲ್ಲಿಗೆ ಏನ್ ಮಾಡ್ತಾನೆ, 9 ನರಸಿಂಹಸ್ವಾಮಿ 9 ದಿಕ್ಕಲ್ಲಿ ಮನೆಯಲ್ಲಿ ಆವರಣದಲ್ಲಿ ಕೂತಿರ್ತಾನೆ. ಅದಕ್ಕೆ ದಕ್ಷಿಣ ದಿಕ್ಭಾಗಿಯಲ್ಲಿ ಹುಡುಗನ್ನ ಮದುವೆ ಆಗದಿರ್ತಕ್ಕಂಥವನು ದಕ್ಷಿಣದಲ್ಲೇ ಮಲಗಿಸ್ಬೇಕು, ಅಥವಾ ಮನೆಯೊಳಗೆ ಮಲಗಿಸಿದಾಗ ದಕ್ಷಿಣಕ್ಕೆ ತಲೆ ಹಾಕಿ ಮಲಗಿಸ್ತಕ್ಕಂಥ ಅವಕಾಶವನ್ನ ಮಾಡ್ಕೋಬೇಕು. ಹುಡುಗರಿಗೆ ಇನ್ನೂ ಮದುವೆ ಆಗಿಲ್ವಲ್ಲ, ಹುಡುಗಿರಿಗೆ ಮದುವೆ ಆಗಿಲ್ವಲ್ಲ, ದಕ್ಷಿಣಕ್ಕೆ ಹಾಕಬೇಕು. ಆ ದಕ್ಷಿಣಕ್ಕೆ ಆ ಗೋಡೆಯ ಭಾಗದಲ್ಲಿ ಸುಬ್ರಹ್ಮಣ್ಯ, ದುರ್ಗಾ, ನರಸಿಂಹಸ್ವಾಮಿ ಈ 3ರಲ್ಲೇ ಯಾವುದೋ ಒಂದು ಇರಬೇಕು. ಆ ಶಿರಸ್ಸಿನಲ್ಲಿ ಮಲ್ಕೊಂಡಾಗ ಸ್ವಪ್ನದಲ್ಲಿ ಬಂದು ಅವನಿಗೆ ದೋಷವಿದ್ದರೆ, ಶನಿ ನೀನಾಗಿದ್ದರೆ ಮದುವೆನೇ ಆಗಲ್ಲ ಅನ್ನೋದಾದ್ರು ತಿಳಿಸ್ಬಿಡ್ತಾನೆ. ತದನಂತರ ಮದುವೆ ಆಗಲೇಬೇಕು ಅಂದ್ರೆ ನಿಧಾನವಾಗುತ್ತೆ, ಯೋಚನೆ ಮಾಡಬೇಡ ಅಂತಾನೆ. ಅತಿ ಶೀಘ್ರಂ ಕಾರ್ಯಂ ಲಭ್ಯ, ದೋಷವನ್ನ ಪರಿವರ್ತನೆ ಮಾಡ್ಕೊಂಡು ಅತಿ ಶೀಘ್ರದಲ್ಲಿ ಮದುವೆಯನ್ನು ಮಾಡಿಸ್ತಾನೆ. ಹೀಗೆ ಆ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಋಣವನ್ನ ತೀರಿಸ್ಕೊಳ್ಳೋ ದಕ್ಷಿಣದ ಗೋಡೆ ಅಂದ್ರೆ ಇಡೀ ಮನೆಯ ದಕ್ಷಿಣದ ಗೋಡೆ ಭಾಗದಲ್ಲಿ ಸುಬ್ರಹ್ಮಣ್ಯ ಅಥವಾ ನರಸಿಂಹಸ್ವಾಮಿ. ಏನೇನು ಆ ನರಸಿಂಹಸ್ವಾಮಿ ಯುಗ ಬರ್ಕೊಳ್ಳಿ. ನಾನು ಮೊದಲೇ ಹೇಳಿದ್ದೆ, ಜ್ವಾಲಾ ಅಹೋಬಿಲಮ ಅಲೋಲ ಕ್ರೋಡಕಾರ ಭಾರ್ಗವ ಯೋಗಾನಂದ ಛತ್ರವಟ ಪಾವನ ನವಮೂರ್ತಯೇ, 9 ಮೂರ್ತಿಗಳು. ಇದು ಇಡೀ ವಿಶ್ವದಲ್ಲೇ ಇರತಕ್ಕಂಥ ಜಗತ್ತಿನ ಸಾನ್ನಿಧ್ಯ. ಆಲಗಡ್ಡ ಅನ್ನೋದು ಅಹೋಬಿಲ ಗ್ರಾಮದಲ್ಲಿ ಕರ್ನೂಲ್ ಡಿಸ್ಟ್ರಿಕ್ಟ್ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಸ್ಥಳ. ನರಸಿಂಹಸ್ವಾಮಿ ಸ್ವದಾ ಸ್ಥಳ. ಅವನ್ನ ಯಾವ ಜ್ವಾಲಾ ಅಹೋಬಿಲ, ಮೊದಲನೇ ಜ್ವಾಲ ಬರ್ಕೊಳ್ಳಿ. ಜ್ವಾಲ ಜೊತೆ ಕುಜದೋಷವನ್ನ ಪರಿಮಾಡ, ಅದಕ್ಕೆ ಜ್ವಾಲಾ ನರಸಿಂಹನ ಹಿಡ್ಕೋಬೇಕು. ಅಂದ್ರೆ ಹಿರಣ್ಯಕಶಿಪುನ ಸಾರ ನರಸಿಂಹ. ನೀವು ಅದಕ್ಕೆ ಏನ್ ಮಾಡಬೇಕು, ನಾನು ಆಂಧ್ರಕ್ಕೆ ಹೋಗದೆ ಇದ್ದ ಪಕ್ಷದಲ್ಲಿ ಕನಿಷ್ಠ ಪಕ್ಷ ತಿಂಗಳಲ್ಲಿ 1 ಮಂಗಳವಾರದಂದು ಅಥವಾ 1 ಸ್ವಾಧೀನದಂದು ನೀವು ಮದ್ದೂರಿಗೆ ಹೋಗ್ಬೋದು. ಮದ್ದೂರಲ್ಲಿ ನರಸಿಂಹಸ್ವಾಮಿ ಇದ್ದಾನೆ, ಹಿರಣ್ಯಕಶಿಪುನ ಬಗಿತಾ ಇರೋ ನರಸಿಂಹಸ್ವಾಮಿನೇ ಇದ್ದಾನೆ. ಅದಕ್ಕೆ ಹಿರಣ್ಯ ನರಸಿಂಹ ನಮಸ್ಕಾರ ಮಾಡಿ. ಜ್ವಾಲಾ ಅಹೋಬಿಲ. ಇಲ್ಲದಿದ್ರೆ ಕಂಬದ ನರಸಿಂಹ ಅಂತ ಹೇಳಿ ಯೋಗ ನರಸಿಂಹ ಹತ್ರ ಹೋದ್ರೆ ಪ್ರಯೋಜನ ಇಲ್ಲ. ಯೋಗ ನರಸಿಂಹ ಸ್ವಾಮಿ ಯಾವ್ದು ಯಾರು ಮಾಡಬೇಕು ಅವನೇ ಮಾಡಬೇಕು. ಅದಕ್ಕೆ 9 ನರಸಿಂಹಸ್ವಾಮಿ ಬೇರೆ ಬೇರೆ ಕ್ಷೇತ್ರದಿಂದ ಜ್ವಾಲಾ ನರಸಿಂಹ ಸಾಕ್ಷಾತ್ ಕುಜನಿಗೆ. ಪಕ್ಕದಲ್ಲಿ ಡ್ಯಾಶ್ ಹಾಕೊಳ್ಳಿ, ಜ್ವಾಲಾ ನರಸಿಂಹ ಬರ್ಕೊಂಡು ಪಕ್ಕದಲ್ಲಿ ಕುಜದೋಷ ಪರಿಹಾರ. ಅಹೋಬೆಲ ಗುರುದೋಷವನ್ನ ಪರಿಹಾರ ಮಾಡಕ್ಕೆ ಅಹೋಬೆಲ ನರಸಿಂಹಸ್ವಾಮಿ. ಅವನ್ ಚಕಾಮಟ್ಲಾಕೊಂಡು ಕೂತಿರ್ತಾನೆ, ಪುಸ್ತಕವನ್ನು ಇಟ್ಕೊಳ್ತಾನೆ, ಜಪಮಾಲೆ ರುದ್ರಾಕ್ಷಿನ ಇಟ್ಕೊಳ್ತಾನೆ, ಸ್ವತಃ ಜಪವನ್ನ ಮಾಡ್ತಾನೆ. ಅಬ್ಬಾ ಶಾಂತಿ ಶಾಂತಿ ಶಾಂತಿ, ಲೋಕ ಶಾಂತಿ ಆಗಲಿ ಅಂತ ಅಹೋಬಿಲ ನರಸಿಂಹ ಗುರು ಅಂತ ಹಾಕೋಬೇಕು. ನೆಕ್ಸ್ಟ್ ಮಾಲೋಲ ನರಸಿಂಹ, ಸ್ತ್ರೀಲೋಲ ಅಲ್ವೇ, ಸ್ತ್ರೀಲೋಲನಲ್ವಾ, ಹಾಗೆ ಮಾಲೋಲ, ನೀನು ಸ್ತ್ರೀಲೋಲ ಕುಚೊನ್ನಾನು ಅಂದ್ರೆ ಯಾರು, ಸಾಕ್ಷಾತ್ ಲಕ್ಷ್ಮೀ ನರಸಿಂಹ. ಚಂಚು ಲಕ್ಷ್ಮಿ ಬಂದು ಇವನು ತೊಡೆ ಮೇಲೆ ಕೂತ್ಕೊಂಡಾಗ ಲಕ್ಷ್ಮೀ ನರಸಿಂಹ. ಅದಕ್ಕೆ ಮಾಲೋಲ ನರಸಿಂಹ. ಶುಕ್ರದೋಷ ಪರಿಹಾರ, ಶುಕ್ರನೇ ಸಾಕ್ಷಾತ್ ಲಕ್ಷ್ಮಿ ಅಲ್ವೇನ್ರಿ, ಅದಕ್ಕೋಸ್ಕರ ಶುಕ್ರಾಚಾರ್ಯರು ಲಕ್ಷ್ಮೀ ಪೂಜೆಯನ್ನು ಮಾಡೋದ್ರಿಂದ ನೀವು ಲಕ್ಷ್ಮಿ ಶುಕ್ರ ದೋಷ ಪರಿಹಾರ. ಮಾಲೋಲ ನರಸಿಂಹ ಪಕ್ಕದಲ್ಲಿ ಡ್ಯಾಶ್ ಹಾಕೊಳ್ಳಿ. ಲಕ್ಷ್ಮಿಗೆ ದೋಷ ಪರಿಹಾರಕ್ಕೆ ಶುಕ್ರ. ನಿಮಗೆ ಲಕ್ಷ್ಮಿ ಪ್ರಾಪ್ತಿ ಆಗಬೇಕು ಅವ್ರು ಲಕ್ಷ್ಮೀ ನರಸಿಂಹಸ್ವಾಮಿ, ಅದಕ್ಕೆ ಮೇಲ್ಗಡೆ ಲಕ್ಷ್ಮೀ ನರಸಿಂಹಸ್ವಾಮಿ ಹಾಕೊಳ್ಳಿ. ಕಾಂಚನಂ ಕಾರ್ಯಸಿದ್ಧಿ. ಕ್ರೋಡಾ ನರಸಿಂಹ ಅಂದ್ರೆ ವರಹ ನರಸಿಂಹ, ಹಂದಿಯ ಸ್ವರೂಪ. ಅದಕ್ಕೆ ವರ ನರಸಿಂಹಸ್ವಾಮಿ ಭೂಗೋಳ. ಭೂಮಿ ಬೇಕಾದ್ರೂ ಅವನ್ನೇ ಕೇಳ್ಕೋಬೇಕು, ದೋಷಗಳು ಹೋಗ್ಬೇಕಾದ್ರು. ಏನ್ ದೋಷ, ಡ್ಯಾಶ್ ಹಾಕೊಳ್ಳಿ ಪಕ್ಕದಲ್ಲಿ. ರಾಹು ದೋಷ ಪರಿಹಾರ. ಯಾವತ್ತು ವರಹ ಸ್ವಾಮಿ
ಪಶ್ಯಾಮಿ, ರಾಹು ದೋಷ ಪರಿಹಾರ ಮಾಡ್ತಕ್ಕಂಥವನು. ತದನಂತರ ಕಾರಂಜ ನರಸಿಂಹ, ಕಾರಂಜ ಅಂತಕ್ಕಂಥದ್ದು ಚಂದ್ರ. ಚಂದ್ರ ದೋಷಕ್ಕೆ ಪರಿಹಾರ ಮಾಡ್ಕೋಬೇಕಾದ್ರೆ ಕಾರಂಜ ನರಸಿಂಹನಿಗೆ ಯಾವತ್ತು ತಿಳ್ಕೊಳ್ಳಿ, ಕಾರಂಜ ಅಂದ್ರೆ ಇವತ್ತಿನ ದಿವಸ ಫೌಂಟನ್ ಅಂತೀವಿ. ಆ ರಕ್ತವನ್ನ ವಿಶೇಷವಾಗಿ ಸುರಿತಾ ಇತ್ತಂತೆ, ಆಗ ಅವನು ದೇಹವೆಲ್ಲ ರಕ್ತಪಾತವಾಗಿರ್ತಂತೆ. ಅದಕ್ಕೆ ಆ ಚಂದ್ರ ಅಂದ್ರೆ ಮನಸ್ಸು, ಆ ಮನಸ್ಸು ಏನು ಉಗ್ರವಾಗಿತ್ತಂತೆ, ಆ ಉಗ್ರತನೆಯ ಶಾಂತಿ ಕೊಡಿಸ್ತಕ್ಕಂಥವನು ಏನಂದ್ರೆ ಕಾರಂಜ ನರಸಿಂಹ. ಪಕ್ಕದಲ್ಲಿ ಡಾಕೊಂಡು ಚಂದ್ರ ಮನಸ್ಸು. ಯಾರ್ಯಾರ ತಾಯಿ ಹತ್ರ ಇಲ್ವೋ, ಯಾರ್ಯಾರ ತಾಯಿ ಹತ್ರ ಮುದ್ದಾಡ್ತಿರೋ, ಮುದ್ದಿನ ಮಕ್ಕಳು ಅಂತ ಹೇಳ್ತಾರೆ, ಏ ಅಮ್ಮನ ಮಗ ಇವನು ಕಣ 24 ಗಂಟೆ ಕೋಟ ಅಂತವ್ರಿಗೆ ನೋಡಿ, ತಾಯಿ 20 ಸಲ ಹೇಳ್ತಾನೇ ಇರ್ತಾರೆ, ಇದು ಹಿಂಗೆ ಮಾಡು ಅದನ್ನ ಒಂದ್ಸಲಿ ಹೇಳಿ ಸಾಕು ಮುಚ್ಚೋಡ್ಬೋದಾ ಅಂತ ಹೇಳಿದ್ರು ಕೇಳಲ್ಲ, ಇಲ್ಲ ಅಂತ ಹೇಳ್ತಿರ್ತಾನೆ, ಹೇಳ್ತಿರ್ತಾನೆ, ಇಲ್ಲ ತುಂಬಾ ಮುದ್ದಾಡ್ತಿರ್ತಾನೆ, ಹೆಂಡತಿ ಪಕ್ಕದಲ್ಲಿದ್ರು ಅಮ್ಮ ಅಮ್ಮ ಅಂತಿರ್ತಾನೆ. ಇಂಥವ್ರು ಈ ಕಟ್ಕೊಂಡು ಏನ್ ಮಾಡೋದು? ಅದಕ್ಕೆ ಕಾರಂಜ ನರಸಿಂಹ. ಭಾರ್ಗವ ನರಸಿಂಹ, ಭಾರ್ಗವ ಅಂದ್ರೇನೋ ಗೊತ್ತಲ್ಲ, ಭಾರ್ಗವ ಅಂದ್ರೆ ಪರಶುರಾಮ. ಆ ಭಾರ್ಗವ ಸ್ವತಃ ನರಸಿಂಹಸ್ವಾಮಿ ದರ್ಶನ ಮಾಡೋದ್ರಿಂದ ಭಾರ್ಗವ ನರಸಿಂಹ ಅಂದ್ರೆ ರವಿದೋಷ ಪರಿಹಾರ. ಭಾರ್ಗವ ಅಂದ್ರೆ ಸೂರ್ಯ. ಸೂರ್ಯನಿಗೆ ಮೊದಲನೇ ಹೆಸರು, 2ನೇ ಹೆಸರು, 4ನೇ ಹೆಸರು ಅಂತ ಹೀಗೆ 12 ಹೆಸರುಗಳಲ್ಲಿ ಭಾರ್ಗವ. ಅದಕ್ಕೆ ಭಾರ್ಗವ ರಾಮ ಅಂತಲೇ ಕರಿತಾ ಇದ್ರು. ರಾಮ ಅಂದ್ರೆ ರಾಮನಿಗೆ ಸೂರ್ಯವಂಶಸ್ಥನಾಗಿರ್ತಕ್ಕಂಥವನು, ಭಾರ್ಗವ ಅಂದ್ರೆ ಸೂರ್ಯ. ಸೂರ್ಯವಂಶಸ್ಥನಾಗಿರ್ತಕ್ಕಂಥ ರಾಮ, ರಾಮ ಪರಶುರಾಮನಾಗಿದ್ದಾಗ ಆ ಧನುಷ್ಯನ್ನು ಅವನು ಕೊಟ್ಟ. ನನ್ನ ಶಕ್ತಿ ವಾಪಸ್ ನೋಡಿ. ಅದಕ್ಕೆ ನೋಡಿ, ರಾಮಾಯಣದಲ್ಲಿ ರಾಮ ಬಂದ್ರು ತಿರುಗಿ ನನ್ನ ಅವತಾರವನ್ನು ನಾವು ನೋಡ್ಕೊಳಕ್ಕಾಗಲ್ವಾ ಅಂದ್ರೆ ಅವ್ನು ಚಿರಂಜೀವಿ, ಯಾರೋ ಪರಶುರಾಮ, ಮತ್ತೆ ತಿರುಗಿ ನೋಡ್ಕೊಂಡ. ಅಲ್ಲಾಗ್ಬಿಟ್ಟಿದ್ರೆ ಅವ್ನು ಚಿರಂಜೀವಿ ಅಲ್ಲ ಇದ್ರೆ ವಿಗ್ರಹ ನೋಡ್ಕೊಂಡು ನಮಸ್ಕಾರ ಮಾಡೋನು. ಅದಕ್ಕೆ ಹೇಳೋದು ಪ್ರತ್ಯೇಕ ರೂಪಂ ಪಶ್ಯಾಮಿ. ನೀವುಗಳು ಈ ಕರ್ಮವನ್ನ ಭೂಮಿಗೆ ಹುಳಿದ ಮೇಲೆ ಯಾವತ್ತ ಆ ಕರ್ಮ ಕಳ್ಕೊಳ್ಳಲ್ವೋ, ಆ ಕರ್ಮವನ್ನು ಕಳ್ಕೊಳ್ಳಕ್ ಮತ್ತೆ ಪುನರ್ಜನ್ಮ. ಮೋಕ್ಷ ಅಂದ್ರೇನೋ ಜನ್ಮದಲ್ಲೂ ಮತ್ತೆ ಬೇಡ ಅಂದ್ರೆ ಋಣ ನಿದೇಶಿಸ್ಕೊಂಡಿಲ್ಲ. ಅದಕ್ಕೆ ಆಸೆ ಇಟ್ಕೋಬೇಡಿ, ದುರಾಸೆ ಇಟ್ಕೋಬೇಡಿ. ಸ್ವಲ್ಪ ನಿಮ್ಮ ಕೈಲಾಗಿದ್ದ ಮಟ್ಟಕ್ಕೆ ಮಾತ್ರ ಆಸೆಯನ್ನು ತೀರಿಸ್ಕೊಳ್ಳಕ್ಕೆ ಭಾರ್ಗವ ನರಸಿಂಹ. ಇಷ್ಟವರೆಗೂ ಆಯ್ತು. ಇನ್ನು 3 ಜನ ಹೇಳಬೇಕು. ಆ 3 ಜನನ ಇನ್ನೇನು ಹೇಳ್ತೀನಿ, ಯೋಚನೆ ಮಾಡಿ ಇವತ್ತೇನೆ. ಆದ್ರೆ ಪಕ್ಕದಲ್ಲಿ ಬರ್ಕೊಳ್ಳಿ, ಜ್ವಾಲ ಅದರ ಪಕ್ಕದಲ್ಲಿ ಕುಜ ಅಂತ ಹಾಕೊಳ್ಳಿ, ಅಹೋಬಲ ಅಂದ್ರೆ ಪಕ್ಕದಲ್ಲಿ ಗುರು ಹಾಕೊಳ್ಳಿ, ಮಾಲೋಲ ಅಂದ್ರೆ ಶುಕ್ರನ್ ಹಾಕೊಳ್ಳಿ, ಕ್ರೋಡ ಅಂದ್ರೆ ರಾಹುನ್ ಹಾಕೊಳ್ಳಿ, ಕಾರಂಜ ಅಂದ್ರೆ ಚಂದ್ರನ್ ಹಾಕೊಳ್ಳಿ, ಭಾರ್ಗವ ಅಂದ್ರೆ ರವಿನ್ ಹಾಕೊಳ್ಳಿ. ಇಷ್ಟಾದ್ಮೇಲೆ ಇನ್ನು ಉಳಿದಿರೋದು ಯೋಗಾನಂದ ಛತ್ರವಟ ಪಾವನ ನವಮೂರ್ತಯೇ. 9 ಜನದಲ್ಲಿ ಇನ್ನು 3 ಜನ ಇದ್ದಾರೆ. ಆ 3 ಜನಕ್ಕೆ ನೀವೇನ್ ಮಾಡಬೇಕು? ಶಿವಂ ವಾಸ್. ಅದಕ್ಕೆ ಶಿವ ಅಂತ ಇರಿ. ಈಗ ಬಂದೆ ಗುರುಜಿ, ನವನರಸಿಂಹ ನಮ್ಮಲ್ಲಿರುವ ಗ್ರಹ ದೋಷವನ್ನ ಹೇಗೆ ಪರಿಹಾರ ಮಾಡ್ತಾನೆ, ಯಾವ ಒಂದು ರೂಪ ತಾಳಿ ಅಂತ ಅನ್ಸ್ಕೊಡ್ತಾ ಇದ್ರಿ.